ಮಹಿಳಾ ಮೀಸಲು ರಿಸಲ್ಟ್ ಇಟ್ಕೊಂಡು AI ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ಪಾಪ ಅವರು ಬೌದ್ಧಿಕ ದಿವಾಳಿ ಆಗ್ಬಿಟ್ಟಿದ್ದಾರೆ, JDS ಅವರು, ಬಿಜೆಪಿ ಅವರು. ಈಗ ಕಲಬುರಗಿನಲ್ಲಿರ್ಬೋದು, ಬೇರೆ ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 92% ಬಂದಿದೆ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಲ್ಲಿ ಕಮ್ಮಿ ಆಗಿದೆ. 92% ಬಂದವ್ರಿಗೆ ದಡ್ರಂತಲ್ಲ ಇದು. ಆಮೇಲೆ ಆಯ್ತಪ್ಪ ನಮ್ಗೆ 70% ಬಂದಿದೆ ಅಂತ ಇಟ್ಕೊಳ್ಳಿ, ಇವ್ರು ಯಾರು ಮಾತಾಡೋಕ್ಕೆ? ಅಂದ್ರೆ ಇವರಿದ್ದಾಗೆಲ್ಲ ಮಾಡಿದ್ರ? ಈಗ ಇವರೆಲ್ಲ ಯಾವಾಗ ನೋಡಿದ್ರು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಇವರು ಸುದೀರ್ಘವಾಗಿ ಆಳಿರೋದಲ್ಲ. ಏನು ಶಿವಮೊಗ್ಗ ಇವತ್ತು ಏನ್ ಸಿಂಗಾಪುರ್ ಆಗಿದ್ಯಾ? ಇವರು ಇದ್ರಲ್ಲ ಇಷ್ಟು ವರ್ಷ, ಯಾರ್ಯಾರು ಮಾತಾಡ್ತಾ ಇದ್ದಾರೆ. ಇವರು ಕೂಡ ಮುಖ್ಯಮಂತ್ರಿ 4 ಸರಿ 3 ಸರಿ 2 ಸರಿ ಆದವರಲ್ಲ. ಹುಬ್ಳಿ ಏನು ಹಾಂಗ್ಕಾಂಗ್ ಮಾಡಿಟ್ಟಿದಾರ ಬೊಮ್ಮಾಯಿಯವರು? ಏನೇ ಇದ್ರು ಸರಿಯಾಗಿ ಮಾತಾಡಿದ್ರೆ ವಿ ಕ್ಯಾನ್ ಗಿವ್ ಇದು. ಈಗ ಬಿಜೆಪಿ ನಾಯಕರ ಮಕ್ಕಳು ಇಲ್ವಾ ಕಲಬುರಗಿನಲ್ಲಿ? ಅವ್ರ ಕಾರ್ಯಕರ್ತರು ಇಲ್ವಾ ಕಲಬುರಗಿನಲ್ಲಿ? ಅಂದ್ರೆ ಅವ್ರ ಮಕ್ಕಳು ದಡ್ರ? ಏನಿದು ಐಬಿನ್ ಇಷ್ಟು ಚಿಲ್ಲರೆಯಾಗಿ ಮಾತಾಡಿದ್ರೆ ಯಾರೇನು ಹೇಳಕ್ ಆಗೋದಿಲ್ಲ. ಆಮೇಲೆ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳ್ತದೆ ಅಂತ ನೀವು ಯೋಚನೆ ಮಾಡ್ಬೇಕಲ್ಲ. ಮಾತಾಡಿ, ನನ್ನ ಬಗ್ಗೆ ಮಾತಾಡಿ. ವೈಯಕ್ತಿಕವಾಗಂತೂ ನೀವು ಮಾತಾಡ್ತಿರಲ್ಲ ಯಾವಾಗ್ಲೂ. ನನ್ನ ಬಗ್ಗೆ ಮಾತಾಡ್ತೀರಾ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತೀರಾ, ನಮ್ಮ ಹೆಂಡತಿ ಬಗ್ಗೆ ಮಾತಾಡ್ತೀರಾ, ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತೀರಾ. ಮಾತಾಡಿ, ದಟ್ ಇಸ್ ಓಕೆ. ಪೊಲಿಟಿಕಲಿ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಫೇಸ್. ಮಕ್ಕಳಿಗೆ ಆಗ್ತಾ ಇರ್ತೀರಾ ಇದರಲ್ಲಿ? ನಾವು ಯಾವತ್ತನ ಮಾತಾಡಿದೀವ ಬಿಜೆಪಿ ಅವ್ರ ವಿರುದ್ಧ? ಇವತ್ತು ಅವರಿಗೆ ಬೌದ್ಧಿಕ ದಿವಾಳಿ ಆಗಿದೆ. ಇಶ್ಯೂಸ್ ಇಲ್ಲ. ಇಶ್ಯೂ ಬೇಸ್ ಮಾತಾಡಿದ್ರೆ ವಿ ಆರ್ ರೆಡಿ. ಸದನದಲ್ಲಿ ನಾವು ವಿಶೇಷ ಸದನ ಕರೆದ್ರೆ ಓಡೋಗ್ತಾರೆ, ವಾಕೌಟ್ ಮಾಡ್ತಾರೆ, ಅಥವಾ ಬಾವಿಗೆ ಬೀಳ್ತಾರೆ. ಒಂದು ಚರ್ಚೆ, ಒಂದು ಇಶ್ಯೂ ಮೇಲೆ ಸಮರ್ಪಕವಾಗಿ ಚರ್ಚೆ ಮಾಡುವಂತ ಒಬ್ಬ ಸಮರ್ಥ ನಾಯಕತ್ವ ಇಲ್ಲ ಬಿಜೆಪಿನಲ್ಲಿ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡ್ತಾರಲ್ರಿ, ಅರ್ಧ ದಿನ ಇಟ್ಕೊಳಕ್ ಅವ್ರ ಹತ್ರ ಕೆಪಾಸಿಟಿ ಇದೆಯಾ ಹೇಳಿ? ನೋ ಇಶ್ಯೂಸ್. ಅದಕ್ಕೆ ಇದೆಲ್ಲಾನು ಮಾಡ್ತಾ ಇದ್ದಾರೆ. ಜನರೇ ಅವರಿಗೆ ಉತ್ತರ ಕೊಟ್ಟಿದ್ದಾರಾಗ್ಲೇ, ಮತ್ತೊಮ್ಮೆ ಕೊಡ್ತಾರೆ ಅವರಿಗೆ. ರಾಘವ್ ಚಡ್ಡಾ ಆಮ್ ಆದ್ಮಿ ನೋಡಿ ಇವರೇ, ನೀವು ನಮ್ಮ ಕರ್ನಾಟಕ ಮಾಧ್ಯಮದವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ಆಪರೇಷನ್ ಕಮಲದ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ? ನೀವೇ ತಾನೇ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು. ಬಿಜೆಪಿ ಏನೇನ್ ಮಾಡ್ತಾ ಇರೋದು? ಈ ಕಾನ್ಸೆಪ್ಟ್ ಪೇಪರ್ ರೆಡಿ ಆಗಿದ್ದು ಕರ್ನಾಟಕದಲ್ಲಿ. ರಾಷ್ಟ್ರ ಮಾಧ್ಯಮದವರಿಗೆ ಸ್ವಲ್ಪ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಳಕ್ ಹೋಗಿ ಹೆಂಗ್ ಮಾಡ್ತಾರೆ ಅಂತ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ನಿಮ್ಗೆಲ್ಲ ಗೊತ್ತಿದೆ. ರಾಘವ್ ಚಡ್ಡಾ, ಈಗ ನೋಡಿ ಸಂಜಯ್ ಸಿಂಗ್ ಪಾಪ ಅವ್ರದ್ದು ಇಡಿ ರೇಡ್ ಆಗ್ತದೆ, ಆಪಿಗೆ ಸೇರ್ತಾರೆ. ಟೆಕ್ಸ್ಟ್ ಬುಕ್ ಪ್ಲೇ ಅಲ್ವಾ ಇದು? ಸೊ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ಹತ್ರ ನಿಮ್ಗೇನು ಹೇಳ್ಬೇಕಾಗಿಲ್ಲ. ನ್ಯಾಷನಲ್ ಮೀಡಿಯಾದವರಿಗೂ ಗೊತ್ತಿದೆ. ಅವ್ರ ಬಟ್ ಜಾನ್ ಕೂಡ್ರ ತರ ಇದಾರೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.